ಹಾಯ್ ಎಲ್ಲರಿಗೂ. ಇವತ್ತು ನಾನು ಇನ್ನೊಂದು ಮೆಡಿಸಿನಲ್ ಪ್ಲ್ಯಾಂಟ್ ಬಗ್ಗೆ ವಿಡಿಯೋ ಮಾಡುವ ಅಂತ ಹೇಳಿ ಹೊರಟಿದ್ದೇನೆ. ಅದು ನಮ್ಮ ಮನೇಲಿ ತುಂಬ ಇದೆ ಮತ್ತು ನಿಮಗೆ ಈ ವಿಡಿಯೋ ನೋಡಿದಾಗ ಗೊತ್ತಾಗ್ಬೋದು. ಆ ಗಿಡದ ಬಗ್ಗೆ ನಿಮಗೂ ಗೊತ್ತಿರ್ಬೋದು, ಅಂದರೆ ನೀವು ಸಹ ನೋಡಿರ್ತೀರಿ ಅಂತ ನಾನು ಅಂದ್ಕೊಳ್ತೇನೆ. ಹಾಗೆ ವಿಡಿಯೋ ಮಾಡುವ ಅಂತ ಹೇಳಿ ಹೊರಟಿದ್ದೆ. ಆಗ ಹೊರಡುವಾಗ ಇದೊಂದು ಚಿಟ್ಟೆ ಈ ಗಿಡದ ಹತ್ತಿರನೇ ಬಂದು ಇನ್ನೊಂದು ಗಿಡದ ಮೇಲೆ ಕೂತ್ಕೊಂಡಿತ್ತು. ಸೊ ಅದಕ್ಕೆ ಅದರದ್ದು ಒಂದು ವೀಡಿಯೋನ ಸುಮ್ಮನೆ ಹೀಗೆ ಹಾಕಿದ್ದು ನಾನು. ಅಂದರೆ ಲಾಸ್ಟ್ ವೀಡಿಯೋ ಒಂದು ಶಾರ್ಟ್ ಹಾಕಿದ್ದೆ, ಅದು ಫುಲ್ ಕಲರ್ಫುಲ್ ಚಿಟ್ಟೆದೇ ಶಾರ್ಟ್ ಆಗಿತ್ತು. ಬಟ್ ಈ ಚಿಟ್ಟೆ ಸಿಕ್ಕಿರಲಿಲ್ಲ ನನಗೆ ಹಾಕಲಿಕ್ಕೆ. ಇವಾಗ ಸಿಕ್ತು, ಅದಕ್ಕೆ ಅದರದ್ದೇ ವೀಡಿಯೋನ ಹಾಕಿದ್ದೇನೆ. ಅಂದರೆ ಮನೇಲಿ ತುಂಬ ಚಿಟ್ಟೆ ಈಗೀಗ ಕಾಣಲಿಕ್ಕೆ ಸಿಗ್ತಾ ಉಂಟು. ಅಂದರೆ ರೈನಿ ಸೀಸನ್ ಅಲ್ಲ, ಹಾಗೆ. ಅಂದರೆ ನಮ್ಮದು ಮನೆ ಫುಲ್ ಸುತ್ತ ತೋಟ, ಫುಲ್ ಗ್ರೀನರಿ. ಹಾಗೆ ರೈನಿ ಸೀಸನ್ಗೆ ತಂಪು ಇರ್ತದಲ್ಲ, ಸೊ ಕಲರ್ಫುಲ್ ಚಿಟ್ಟೆಸ್ ಅಂದರೆ ತುಂಬ ಗಿಡ ಎಲ್ಲ ಉಂಟು ನಮ್ಮ ಮನೇಲಿ. ಅಂದರೆ ಹೂವಿನ ಗಿಡ ತುಂಬ ಉಂಟು, ಅದಕ್ಕೆ ಹೂಗೋಸ್ಕರ ಎಲ್ಲ ಚಿಟ್ಟೆಗಳೆಲ್ಲ ಬರ್ತಾ ಇರ್ತದೆ. ಇದೊಂದು ನಮ್ಮದು ತೋಟದಲ್ಲಿ ಹೀಗೆ ಸಿಕ್ತು. ಹಾಗೆ ಈ ಚಿಟ್ಟೆದು ಹಾಕಿದ್ದೇನೆ. ನೋಡಲಿಕ್ಕೆ ತುಂಬ ಚೆಂದ ಉಂಟಲ್ಲ, ರೆಕ್ಕೆ ಎಲ್ಲ ಕಲರ್ಫುಲ್ಲಾಗಿ ತುಂಬ ಚೆಂದ ಉಂಟು. ಸೊ ಇನ್ನು ಹಾಗಾದರೆ ವಿಡಿಯೋನ ಶುರು ಮಾಡುವ. ಈ ಗಿಡ ಎಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗೋದು ನಮಗೆ? ಅದು ಹೆಚ್ಚಾಗಿ ಗದ್ದೆಯಲ್ಲಿ, ಮತ್ತು ಎಲ್ಲಿ ಸಹ ಸಿಗ್ತದೆ, ಅಂಗಳದಲ್ಲಿ ಸಹ ಆಗ್ತದೆ. ನಾವು ಒಂದು ಗಿಡ ಆದರೆ ಅದರಲ್ಲಿ ಬೀಜ ಇರ್ತದಲ್ಲ, ಅದೆಲ್ಲ ಕಡೆ ಹರಡ್ತದೆ. ಗುಡ್ಡದಲ್ಲಿ ಸಹ ಆಗ್ತದೆ. ಈ ಗಿಡದ್ದು ಎಂತಾದರೂ ವಿಶೇಷತೆ ಹಾಗೆ ಎಂತಾದರೂ ಉಂಟಾ? ಅದು ಈ ಶಿವನಿಗೆ ಉಂಟಲ್ಲ, ತುಂಬ ಇಷ್ಟವಾದ ಹೂ. ಅದನ್ನು ಈ ಶಿವರಾತ್ರಿಯ ಹೊತ್ತಲ್ಲೆಲ್ಲ ಕೆಲವರು ಹುಡುಕ್ತಾರೆ. ಇಷ್ಟೆಲ್ಲ ಹೇಳುವಾಗ ನಿಮಗೆ ಯಾವ ಗಿಡ ಅಂತೇಳಿ ಗೊತ್ತಾಗಿರ್ಬೋದು. ಅಂದರೆ ಶಿವನಿಗೆ ಇಷ್ಟವಾದ ಹೂ ಅಂದರೆ ಗೊತ್ತಾಗ್ತದಲ್ಲ, ತುಂಬೆ ಗಿಡ ಅಂತ. ಅದು ಅದನ್ನು ರುದ್ರ ಪುಷ್ಪ ಅಂತ ಸಹ ಕರೀತಾರೆ. ಈ ಗಿಡ ಚಿಕ್ಕದಾದರೂ ಇದರ ಹಲವಾರು ಔಷಧೀಯ ಗುಣ ಉಂಟು. ಇದಕ್ಕೆ ಔಷಧೀಯ ಭಂಡಾರ ಅಂತಲೂ ಕರಿಬೋದು. ಈ ಗಿಡ ಉಂಟಲ್ಲ, ಹಲವಾರು ಆರೋಗ್ಯದ ಸಮಸ್ಯೆಯನ್ನು ಪರಿಹರಿಸ್ತದೆ. ಹಾಗಾದರೆ ಇದು ಯಾವುದೆಲ್ಲ ಸಮಸ್ಯೆಗೆ ಇದು ಪರಿಹಾರ ಕೊಡ್ತದೆ? ಅಂದರೆ ನಾವು ಹೇಗೆ ಮಾಡಬೇಕು ಇದನ್ನು, ಈ ಗಿಡವನ್ನು ಹೇಗೆ ಮಾಡಿ ನಾವು ಅದಕ್ಕೆ ಔಷಧ ಆಗಿ ಮಾಡೋದು? ಅದು ಉಂಟಲ್ಲ, ಈ ಊತ ಎಲ್ಲ ಕೈಕಾಲಲ್ಲೆಲ್ಲ ಊತ ಕಾಣ್ತದಲ್ಲ, ಆಗ ಅದನ್ನು ಚಂದ ಕಾಂಡ ಪುಷ್ಪ ಎಲ್ಲ ಸೇರಿಸಿ ನೀರಲ್ಲಿ ಕುದಿಸಬೇಕು. ಕುದಿಸಿ ಆದಮೇಲೆ ಅದನ್ನು ಈ ಬಟ್ಟೆಯಲ್ಲಿ ಅದ್ದಿ, ಆ ನೀರಲ್ಲಿ ಬಟ್ಟೆಯನ್ನು ಅದ್ದಿ ಊತ ಕಂಡಲ್ಲಿಗೆ ಇಡಬೇಕು. ಇಟ್ಟರೆ ಬೇಗ ಪರಿಹಾರ ಆಗ್ತದೆ ಅದು. ಇದು ದೇಹದಲ್ಲಿ ಆಗುವ ಎಲರ್ಜಿಗೆ ಸಹ ತುಂಬ ಪ್ರಯೋಜನ ಆಗ್ತದೆ. ಅದನ್ನು ಎಲೆ ಸಮೇತ ಎಲೆಯನ್ನು ಚಂದ ಗುದ್ದಿ ರಸ ಎಲ್ಲ ತೆಗೆದು ಅದನ್ನು ಕುದಿಸಿ ಮೈಗೆಲ್ಲ ಹಚ್ಚಬೇಕು. ಹಚ್ಚಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿದರೆ ಎಲರ್ಜಿ ಎಲ್ಲ ಹಾಗೆ ಮಾಡ್ತಾಯಿದ್ರೆ ಎಲರ್ಜಿ ಸ್ವಲ್ಪ ಕಡಿಮೆ ಆಗ್ತದೆ. ಇದು ತುಂಬೆ ಗಿಡದ ಹೂ, ತುಂಬ ಸಣ್ಣದು, ತೆಗಿಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ, ಸಣ್ಣದಿರ್ತದೆ ಮಾತ್ರ. ಈ ಗಿಡ ಚರ್ಮದ ಸಮಸ್ಯೆಗೂ ಕೂಡ ತುಂಬ ಒಳ್ಳೆಯದು. ಅದು ಏನಂತಂದರೆ ಇದರ ತುಂಬೆ ಹೂ ಎಲೆ ಉಂಟಲ್ಲ, ಅದರ ಒಟ್ಟಿಗೆ ಕೈಬೇವಿನ ಎಲೆಯನ್ನು ಹಾಕಿ ಕುದಿಸಿ ಅದರಲ್ಲಿ ಸಹ ಒಂದು ಹಚ್ಚಿ ಅದನ್ನು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಆಗ ಇದು ಸಹ ತುಂಬ ಪ್ರಯೋಜನ ಆಗ್ತದೆ. ಎಂತಂದರೆ ಇದು ಕಫಕ್ಕೆ ತುಂಬ ಒಳ್ಳೆಯದು ಅಂತ ನಾನು ನೋಡಿದ್ದೇನೆ. ಅಂದರೆ ಅಜ್ಜಿ ಸಹ ಮಾಡಿ ಕೊಡ್ತಿದ್ರು ಇದನ್ನು, ಕಫಕ್ಕೆ ತುಂಬ ಸಲ ಮಾಡಿ ಕೊಡೋದನ್ನು ನೋಡಿದ್ದೇನೆ. ಅದು ಹೇಗೆ ಮಾಡಿ ಕೊಡ್ತಿದ್ರು ಅಮ್ಮ? ಅದು ಒಂದು ಹಿಡಿಯಷ್ಟು ತುಂಬೆಯಿಂದ ತೆಗೆದ ರಸಕ್ಕೆ ಜೇನುತುಪ್ಪ ಹಾಕಿ ಸೇರಿಸಿ ಕುಡಿತಾರೆ. ಆಗ ಕಫ ಎಲ್ಲ ಹೊರಗೆ ಬರ್ತದೆ. ಈ ಮಕ್ಕಳಲ್ಲಿ ಉಂಟಲ್ಲ, ಮಕ್ಕಳಲ್ಲಿ ದೊಡ್ಡವರಲ್ಲಿ ಎಲ್ಲ ಒಣ ಕೆಮ್ಮು ಅಂತ ಬರ್ತದೆ. ರಾತ್ರಿ ಮಲಗಿದ ಹೊತ್ತು ಜಾಸ್ತಿ ಇರ್ತದೆ, ಎಲ್ರಿಗೂ ಇರುತ್ತದೆ, ಆದರೆ ಮಲಗಿದ ಮೇಲೆ ಜಾಸ್ತಿ ಆಗ್ತದಲ್ಲ. ಅದಕ್ಕೆ ಎಂತ ಮಾಡಬೇಕು, ಇದರ ಎಲೆಯನ್ನು ಚಂದ ಗುದ್ದಿ ರಸ ಎಲ್ಲ ತೆಗಿಬೇಕು. ತೆಗೆದಾದ್ಮೇಲೆ ಅದಕ್ಕೆ ಸ್ವಲ್ಪ ಸುಣ್ಣ ಎಲ್ಲ ಸೇರಿಸಿ ಚಂದ ಅದನ್ನು ಇದು ಮಾಡಿ ಗಂಟಲಿಗೆ ಹಚ್ಚಬೇಕು. ಗಂಟಲಿಗೆ ಮತ್ತು ಗುಂಡಿ ಇರ್ತದಲ್ಲ, ಅದು ಕುಟ್ಟಿ ಬರೋದಕ್ಕೆ ಗುಂಡಿ ಇರ್ತದಲ್ಲ, ಅಲ್ಲಿಗೆ ಹಚ್ಚಿದರೆ ಸ್ವಲ್ಪ ಕಡಿಮೆ ಆಗ್ತದೆ. ಅಂದರೆ ನನಗೆ ಸಹ ನಮ್ಮ ಅಮ್ಮ ಎಲ್ಲ ಮಾಡಿ ಕೊಡ್ತಿದ್ರು, ನಮ್ಮ ಮಕ್ಕಳಿಗೆ ಸಹ ನಾವು ಮಾಡಿದ್ದೇವೆ. ಅಂದರೆ ನನಗೆ ಸಹ ಕಮ್ಮಿ ಆಗಿದೆ. ಅಂದರೆ ನಾನು ಸಣ್ಣ ಇರುವಾಗ ಸಹ ನನಗೆ ಸಹ ಮಾಡಿ ಕೊಟ್ಟಿದ್ದಾರೆ, ಬೇಗ ಕಮ್ಮಿ ಆಗ್ತಿತ್ತು. ಇದು ಒಳ್ಳೆ, ಇದು 100% ರಿಸಲ್ಟ್ ಬರ್ತದೆ ಇದರಲ್ಲಿ. ಇದನ್ನು ಟ್ರೈ ಮಾಡ್ಬೋದು, ಎಲ್ಲರೂ ಟ್ರೈ ಮಾಡ್ಬೋದು ಇದನ್ನು. ನಾನು ಇನ್ನೊಂದು ಪ್ರಯೋಜನಕಾರಿಯಾದ ಔಷಧಿಯನ್ನು ಹೇಳ್ತೇನೆ. ಯಾವುದರಲ್ಲಿ ಅಂದರೆ ಈ ತುಂಬೆಯಲ್ಲಿ ಸಣ್ಣ ಮಕ್ಕಳಿಗಾದರೆ ಈ ತುಂಬೆಯನ್ನು
ನೀರುಳ್ಳಿ, ಶುಂಠಿ, ಜೇನು ಇದನ್ನು ಒಂದು ಬಿಸಿ ನೀರಿಗೆ ಹಾಕಬೇಕು. ಈ ನೀರುಳ್ಳಿಯನ್ನು ಸ್ವಲ್ಪ ಕುದಿಸಬೇಕು. ಅದನ್ನು ಒಟ್ಟಿಗೆ ಜಜ್ಜಿ ಆ ರಸದಲ್ಲಿ ಜೇನುತುಪ್ಪ ಹಾಕಿ ಕೊಡಬೇಕು ಅದನ್ನು, ಸಣ್ಣ ಮಕ್ಕಳಿಗಾದರೆ. ದೊಡ್ಡವರಿಗಾದರೆ ಇದನ್ನು ಕುದಿಸುವುದೆಲ್ಲ ಬೇಡ, ಹಸಿ ಹಸಿ ರಸ ತೆಗೆದು ಕೊಡಲಿಕ್ಕೆ ಸಾಕ್ತದೆ. ಅದಕ್ಕೆ ಜೇನುತುಪ್ಪ ಸೇರಿಸಿದರೆ ಇದು ಸಹ ಸೇರಿಸಬೇಕು, ಎಂತ ಈ ಕಾಳು ಮೆಣಸು ಸೇರಿಸಿ ಎಲ್ಲ ಕೊಡಬೇಕು. ಕಫ ಆಗಲೇ ವಾಮಿಟ್ ಆಗ್ತದೆ, ಕಫ ಹೊರಗೆ ಬರ್ತದೆ, ಹೊರಗೆ ಬಂದು ಉಸಿರಾಟ ಎಲ್ಲ ಸರಿ ಆಗ್ತದೆ. ಇನ್ನು ಈ ಜ್ವರ ಎಲ್ಲ ಇರ್ತದಲ್ಲ, ಅದಕ್ಕೆ ಸಹ ಉಂಟಲ್ಲ, ಈ ತುಂಬೆ ಕಾಳು ಮೆಣಸನ್ನು ಸಹ ಹಾಕಿ ಕುಡಿಯುವುದರಿಂದ ಜ್ವರ ಕಡಿಮೆ ಆಗ್ತದೆ. ತುಂಬೆಯನ್ನು ನೀರಲ್ಲಿ ಹಾಕಿ ಉಪ್ಪು ಹಾಕಿ ಕುದಿಸುವುದರಿಂದ ಉಂಟಲ್ಲ, ಈ ಅಜೀರ್ಣದ ಸಮಸ್ಯೆ ಕಡಿಮೆ ಆಗ್ತದೆ. ಈ ತುಂಬೆ ರಸ ಸೊಪ್ಪನ್ನು ಅರೆದು ಅದಕ್ಕೆ ಹರಳೆಣ್ಣೆ, ಎಳ್ಳೆಣ್ಣೆ ಹಾಕಿ ಹಚ್ಚಿದರೆ ಈ ಬೆನ್ನು ನೋವು ಸಹ ಕಡಿಮೆ ಆಗ್ತದೆ. ಇದಿಷ್ಟು ಹೇಳಿದ್ರಿ, ಇನ್ನೆಂತಾದರೂ ಬೇರೆ ಎಂತಾದರೂ ಉಂಟಾ? ಅದೇ ಮೈಗ್ರೇನಿಗೆ ಸಹ ಆಗ್ತದೆ, ಎಲ್ಲ ಮೈಗ್ರೇನಿಗೆ ಆಗ್ತದೆ. ಅದು ಏನಂದರೆ, ಈ ಎಡ ಸೈಡು ಸೆಡಿತ ಶುರುವಾದರೆ ಬಲ ಸೈಡಿನ ಮೂಗಲ್ಲಿ ಅದರ ರಸ ತೆಗೆದು ಹಾಕಬೇಕು. ಮತ್ತು ಬಲ ಸೈಡಿಗೆ ಸೆಡಿತ ಇದ್ದರೆ ಎಡ ಸೈಡಿನ ಮೂಗಿಗೆ ಅದರ ರಸ ತೆಗೆದು ಒಂದು ತೊಟ್ಟು ಹಾಕಿದರೆ ಕಡಿಮೆ ಆಗ್ತದೆ. ಇದು ಪ್ರಯೋಜನ ಉಂಟು. ಇದಿಷ್ಟು ನಾನು ಕೂಡ ಮಾಡಿದ್ದೇನೆ, ನಮ್ಮ ಅಮ್ಮ ಕೂಡ ಮಾಡಿಕೊಟ್ಟಿದ್ದಾರೆ ನಮಗೆ, ಮತ್ತು ನಾನು ನನ್ನ ಮಕ್ಕಳಿಗೆ ಸಹ ಮಾಡಿಕೊಟ್ಟಿದ್ದೇನೆ. ಇದು ಪ್ರಯೋಜನ ಆಗಿದೆ. ನಾನಿವತ್ತು ನನಗೆಂತೆಲ್ಲ ತಿಳ್ಕೊಂಡು ಬಂದಿದ್ದೇನೆ ಅದೆಲ್ಲ ನಿಮಗೆ ನಾನು ಹೇಳಿದ್ದೇನೆ. ಹಳ್ಳಿ ಮದ್ದನ್ನು ಆದಷ್ಟು ಉಪಯೋಗಿಸಿ. ಎಲ್ಲಿಯಾದರೂ ಮನೆಯಲ್ಲೇ ಇದ್ದರೆ ಅದನ್ನು ಉಪಯೋಗಿಸಿ, ಇಲ್ಲದ್ರೆ ಬೇರೆ ಕಡೆಯಿಂದ ಆದರೂ ತಂದು ಅದನ್ನು ಬೆಳೆಸಿ ಉಪಯೋಗಿಸಿ. ಇದು ಪೂರ ಈ ತುಂಬೆ ಗಿಡದ ಉಪಯೋಗ. ಅಮ್ಮ ಇಷ್ಟರವರೆಗೆ ಎಲ್ಲ ಹೇಳಿಕೊಟ್ರು ಎಂಥ ಉಪಯೋಗ ಉಂಟು ಅಂತ ಹೇಳಿ. ಇದು ಗಿಡ ಒಂದು ನೆಟ್ಟರೆ ಸಾಕು, ತುಂಬ ಬೆಳೀತದೆ. ಅಂದರೆ ಅದರಲ್ಲಿ ಬೀಜ ಕಾಣ್ತಾ ಉಂಟು ಅಲ್ಲಿ, ಅದು ಬೀಜ ಬಿದ್ದು ಎಷ್ಟು ಸಹ ಗಿಡ ಆಗ್ತದೆ. ಇಲ್ಲಿ ನೋಡಿ ಅಂತೆ, ಒಂದು ಗಿಡ ಇತ್ತಿದ್ದು ಅದೆಷ್ಟು ಹರಡಿದೆ, ತುಂಬ ಆಗಿದೆ. ಇದು ಒಣ ಗಿಡ, ಅದರಲ್ಲಿ ತುಂಬ ಬೀಜ ಉಂಟು. ಇದು ಬಿದ್ದು ಮತ್ತೆ ಗಿಡ ಆಗೋದು. ಅಂದರೆ ಆ ಕಡೆ ನಾನು ಆಗ ತೋರಿಸಿದ್ರಲ್ಲಿ ಎಲ್ಲ ಗಿಡ ಇತ್ತು. ಅಂದರೆ ಒಂದು ಗಿಡದಿಂದ ತುಂಬ ಗಿಡ ಆಗ್ತದೆ. ಇದನ್ನು ನೀವು ಚಟ್ಟಿಯಲ್ಲಿ ಸಹ ಬೆಳೆಸ್ಬೋದು. ಬೆಳೆಸಿ ಅದನ್ನು ಉಪಯೋಗಿಸೋದು ಬೆಸ್ಟ್. ಅಂದರೆ ಮನೆಯಲ್ಲೇ ಮಾಡಿದ ಮದ್ದು ತುಂಬ ಬೆಸ್ಟ್, ಅಂದರೆ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಇದು ಇಷ್ಟು ಗಿಡ ಅಂದರೆ ಬಂದದಿದು ಒಂದೇ ಗಿಡ ಇದ್ದದಿದು, ಒಂದು ಗಿಡ ನಾವು ಸಹ ತಂದು ನಟ್ಟದ್ದು. ಇದರಲ್ಲಿ ಇಷ್ಟು ಗಿಡ ಆಗಿದೆ, ಅದು ಬೆಳೀತದೆ ಪರವಾಗಿಲ್ಲ. ಅಂದರೆ ಅಷ್ಟು ನೀರೆಲ್ಲ ಹಾಕಿಕೊಂಡಿರಬೇಕು ಅಂತಿಲ್ಲ, ಅದರಷ್ಟಕ್ಕೆ ಬೆಳೀತದೆ. ಸೊ ಇದಿಷ್ಟು ನಾವಿವತ್ತು ಚೂಸ್ ಮಾಡಿದಂಥ ತುಂಬೆ ಗಿಡದ ಬಗ್ಗೆ ಇದಿಷ್ಟು ಇನ್ಫಾರ್ಮೇಷನ್. ಹಾಗೆ ಇನ್ನೂ ಸಹ ತುಂಬ ಗಿಡದ ಬಗ್ಗೆ ನಾವು ಮೆಡಿಸಿನಲ್ ಪ್ಲ್ಯಾಂಟ್ ನಾವು ಚೂಸ್ ಮಾಡ್ತಾ ಇನ್ನೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೇವೆ. ಹಾಗೆ ಪ್ರತಿ ಒಂದು ವೀಡಿಯೋಗೂ ಕೂಡ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಸಹ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ನಮಗೆ ತುಂಬ ಸಪೋರ್ಟ್ ಬರ್ತದೆ. ಹಾಗೆ ಒಂದು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ, ಮತ್ತು ಈ ಇನ್ಫಾರ್ಮೇಷನನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.